ಬಿಗ್ ಬಾಸ್ ದೀಪಿಕಾ ದಾಸ್ ಅವರ ಜರ್ನಿ ಬ್ಯೂಟಿ ಪ್ಲೀಸ್. ಸರ್ಪ ಸುಂದರಿ ಎಂಟ್ರಿ ಕೊಟ್ಮೇಲೆ ಬಿಗ್ ಬಾಸ್ ಮನೆಯ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಎಲ್ಲ ಇದೆ. ದಾಸ್ ಎಲ್ಲಿಂದ ಬಂತು? ದಾಸ್ ಅಂದ್ರೆ ಯೂಶಲಿ ಬೆಂಗಾಲಿನ ಏನು ಅಂತ ಅನ್ಕೋತಾರೆ, ಆದ್ರೆ ನಾನು ಪಕ್ಕಾ ಕನ್ನಡದವಳು, ಹಾಸನದ ಹುಡುಗಿ. ಬಿಗ್ ಬಾಸ್ ಎಲ್ರು ದೀಪಿಕಾ ಅಲ್ಲದೆ ಬೇರೆ ರೀತಿ ನೋಡಿದ್ರು, ಆದ್ರೆ ಇನ್ನು ಮುಂದೆ ದೀಪಿಕಾ ದಾಸ್ ಅವಳನ್ನ ರಿಯಲ್ ಆಗಿ ನೋಡ್ಬೋದು. ದೀಪಿಕಾ ಹೀರೋಯಿನ್ ಆಗ್ಬಿಟ್ಮೇಲೆ ಅಂತೂ ಫುಲ್ ಮಿಂಚ್ತಾ ಇದ್ರು ಸರ್. ತುಂಬಾ ಕ್ಲೋಸ್ ಇದೆ ಅನ್ಕೊಂಡಿದ್ದೀನಿ. ಖಡಕ್ ರಾಣಿ ಅಂತ ಇವ್ರ ಹೆಸರು ಗೊತ್ತಾಯ್ತು. ದೀಪಿಕಾ ಅವರಿಗೆ ಇವಾಗ ಎಲ್ಲ ಕ್ಯಾಮ್ರಾ ಆಫ್ ಆಗಿ ಲೈಟ್ ಸ್ವಲ್ಪ ಆಫ್ ಮಾಡಬೇಕು. ನೀವೇನು ಮಾಡಬಹುದು? ನಾನು ಲೈಟ್ ಟಿ ಶರ್ಟ್ ಎಲ್ಲ ತಂದು ಒರ್ಸ್ಕೋಬೇಕು ಸರ್. ಅದೇ ಸರ್, ನಾವು ಬಿಗ್ ಬಾಸ್ಗೆ ಮದುವೆ ಆಗ್ಬಿಟ್ಟು ಒಳಗೆ ಬರಬಾರ್ದಾಗಿತ್ತು ಅಂತ ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾ? ಫುಲ್ ಬೇಡ, ಅಟ್ಲೀಸ್ಟ್. ಸಾರಿ, ನಾವು ಹೇಳೋದು ಬರ್ತಾಯಿತ್ತು. ರೈಟ್, ಕೋಲ್ ಮುಂದೆ ಜಂಪ್ ಮಾಡ್ತಾರೆ. ಕಳ್ಳಿ ಕಡೆ ಹೇಳು, ದೊಡ್ಡ ಕಳ್ಳಿ ಅದು ಗೊತ್ತಾ? ನಾವು ಫಸ್ಟ್ ಹಾಕೊಂಡಿದ್ದೆ ಅದೇ ವಿಷಯಕ್ಕೆ ಯಾರು ಮುಟ್ಟಲ್ಲ ಅನ್ನೋದು. ಆಸ್ ಅ ಸ್ಟ್ರಾಟಜಿ ನಾವು ಚೆಸ್ ಆಡ್ಬೇಕಾದ್ರೆ ಒಂದ್ಸತಿ ನಾವು ನಮ್ದನ್ನ ಮಾತ್ರ ಇಡ್ತೀವೋ, ಎದುರಾಳಿ ಏನೇನು ಇಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅದರದೊಂದು ನಾಗಿಣಿ ಅಂತ ಮಾಡಿ ಆ ಹಾವಿಂದು ಅಸೂಯೆ ದ್ವೇಷ ಎಲ್ಲ ಸ್ವಲ್ಪ ಹಾದ್ಕೊಂಡ್ಬಿಟ್ಟೆ. ಯಾಕಂದ್ರೆ ಸೇಡು ಅನ್ನೋ ಪದ ತುಂಬಾ ಹಿಡ್ಕೊಂಡು ಮುಂದೆ ಪೋಟ್ರೆ ಮಾಡ್ತಾರೆ. ನನ್ನನ್ನು ನಾನು ಕೂಡ ಈ ರೀತಿ ನೋಡಿಕೊಂಡಿರಲಿಲ್ಲ. ದೀಪಿಕಾ ದಾಸ್ ಅವರು ಸ್ಪರ್ಧಾತ್ಮಕ ಮನೋಭಾವ ನನಗೆಲ್ಲ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಒಂಥರ ಸೋಲೋ ಗುಣ ಇಲ್ಲ, ಅದು ಸ್ವಲ್ಪ ಕಷ್ಟ ನನಗೆ. ಹಿಡ್ಕೊಂಡಿರ್ತಾರೆ ಯಾವಾಗಲೂ, ಜಾಸ್ತಿ ಓಪನ್ ಅಪ್ ಆಗಿರಲ್ಲ. ಈ ಸೇರಿನ ಮುಖ ಇದೆ ಒಂದು, ಅದು ನೋಡೋಕ್ಕಾಗಲ್ಲ. ಮನೆಗೆ ಹೋದ ಕೂಡಲೇ ಇದನ್ನು ನೋಡಿಕೊಳ್ಳುತ್ತೇನೆ ಹೇಗೆ ಕಾಣುತ್ತಿದೆ ಎಂದು. ಸಾಕಷ್ಟು ತಿಂದಿದ್ದೀರಾ ಅಂದ್ರೆ ಊಟ ಸೇರ್ತಿದ್ಯಾ? ನಂಗನ್ಸಿದ್ದು ಹೇಳ್ತೀನಿ, ಕೆಲವರು ಬೇಜಾರಾಗತ್ತೆ ಅಷ್ಟೇ. ನಿಮ್ಮಷ್ಟು ಛಲ, ಧೈರ್ಯ. ದೀಪಿಕಾ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್. ದೀಪಿಕಾ ದಾಸ್ ಅಂದ್ರೆ ನನಗೆ ಒಂದು ವರ್ಡಲ್ಲಿ ನೆನಪಾಗೋದು ಒಬ್ರು ಛಲಗಾರ. ಏನಿದ್ರು ಡೈರೆಕ್ಟ್ ಆಗಿ ಮುಖಾಮುಖಿಯಾಗಿ ಹೇಳ್ತಾರೆ, ಸ್ಟ್ರೈಟ್ ಫಾರ್ವರ್ಡ್. ಬೇಸಿಕಲಿ ನಾನು ತುಂಬಾ ಎಮೋಷನಲ್ ಅಲ್ಲ. ಟಾಸ್ಕ್ ಆಗ್ಲಿ ಮಾತುಕತೆ ಆಗ್ಲಿ ಖಡಕ್ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತಿದ್ದಂತ ಹುಡುಗಿ ದೀಪಿಕಾ.
ದೀಪಿಕಾ ದಾಸ್ ಕೈಲಿ ಬಯಸ್ಕೊಂಡು ಈಗ 18 ಅಪ್ಪ ಒಂದು ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಮ್ಮ ಒಂದು ಶಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಲೈಫಲ್ಲಿ ಕೈ ಕೊಟ್ಟಿದ್ದಿಲ್ಲ, ಇದೇ ಫಸ್ಟ್ ಕೈ ಕೊಟ್ಟು. ಯಾರಿಗಾದ್ರೂ ಊಟ ಬಡಿಸ್ಬೇಕಾರಾಗ್ಲಿ ಕೆಲವ್ರಿಗೆ ದೊಡ್ಡ ಕೈ ಇರ್ತಾರೆ, ಆ ಥರ ಒಂದು ದೊಡ್ಡ ಕೈ ಇರುವಂತ ದೀಪಿಕಾ ದಾಸ್ ಅವರು. ದೀಪಿಕಾ ಅವ್ರೆ, ಬಂಡೆ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಿ, ಮೈ ಚಳಿಗೂ ಈಜಬೇಕು ತಾವು. ನನಗೆ ತುಂಬಾ ಮುಖ್ಯವಾದ ಒಂದು ವ್ಯಕ್ತಿ ಇದ್ದಾರೆ. ಒಂದು ದೊಡ್ಡ ವೇದಿಕೆಯಲ್ಲಿ ಶಬಾಷ್ ಅಂತ ಅನಿಸ್ತೋಗೋಬೇಕು. ದೀಪಿಕಾ ಗಿವ್ ಅಪ್ ಮಾಡದೆ ಡ್ಯಾನ್ಸ್ ಆಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಅದು ನಂಗೆ ಸಖತ್ ಇಷ್ಟ ಆಯಿತು. ದಾಡಿ ತೆಗ್ಸಿದ ಮೇಲೆ ಸ್ಟ್ರಾಂಗ್ ಅಂತ ಏನಿಸ್ತೀರ, ಫಸ್ಟಿಂದನೂ ಸ್ಟ್ರಾಂಗೇ ಸರ್. And this is my best journey